ದಿನದ ದೊಡ್ಡ ಸುದ್ದಿಗಳನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ ಹಾಟ್ ನ್ಯೂಸ್ಗೆ ಸ್ವಾಗತ. ನಾನು ಅಜಿತ್ ಹನುಮಕ್ಕನವರ್. ಇವತ್ತಿನ ಹಾಟ್ ನ್ಯೂಸ್ನಲ್ಲಿ ಚೀಫ್ ಆಫ್ ನೇವಲ್ ಸ್ಟಾಫ್ ಅಡ್ಮಿರಲ್ ಜೋಶಿ ಕಳೆದ ರಾತ್ರಿ ತಮ್ಮ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ನಮ್ಮ ದೇಶದ ನೌಕಾದಳದ ಮುಖ್ಯಸ್ಥರವರು 7 ತಿಂಗಳಲ್ಲಿ ನೌಕಾದಳದಲ್ಲಿ ನಡೆದಂಥ 10 ಅವಘಡಗಳಿಗೆ ತಮ್ಮನ್ನೇ ತಾವು ನೈತಿಕವಾಗಿ ಜವಾಬ್ದಾರರನ್ನಾಗಿಸಿಕೊಂಡು ಅಡ್ಮಿರಲ್ ಜೋಶಿ ರಾಜೀನಾಮೆ ಕೊಟ್ಟಿರುವಂಥದ್ದು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಸಚಿವರಾಗಿದ್ದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ದಕ್ಷಿಣ ಭಾರತದಲ್ಲಿ ನಡೆದಂಥ ಒಂದು ಅಪಘಾತಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟ ನಂತರ ಈಗ ಅಡ್ಮಿರಲ್ ಜೋಶಿ ಅಂಥದ್ದೊಂದು ಕ್ರಮಕ್ಕೆ ಮುಂದಾಗಿರುವಂಥದ್ದು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದರ ಜೊತೆಗೆ ಆಗ್ತಾ ಇರುವಂಥ ಇನ್ನೊಂದು ಚರ್ಚೆ ಅಂದರೆ ಅಡ್ಮಿರಲ್ ಜೋಶಿ ತಮ್ಮ 4 ಸಾಲುಗಳ ರಾಜೀನಾಮೆ ಪತ್ರ ಕೊಡೋ ಮೂಲಕ ಕೇಂದ್ರ ಸರ್ಕಾರದ ಮುಖದ ಮೇಲೆ ತಪರಾಕಿ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿವರವಾದ ವರದಿಯನ್ನು ಕೊಡ್ತೀವಿ. ಇನ್ನು ಉತ್ತರ ಬೆಂಗಳೂರಿನ ಜನ ಖುಷಿಯಾಗಿದ್ದಾರೆ. ಹೊಸ ಮೆಟ್ರೋ ಟ್ರೈನ್ ಆರಂಭವಾಗಲಿದೆ. ಆ ಟ್ರೈನ್ನಲ್ಲಿರುವಂಥ ವಿಶೇಷತೆಗಳು ಮತ್ತು ಎಲ್ಲೆಲ್ಲಿ ಮೆಟ್ರೋ ಹೋಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಂದಿನಿ ನಮ್ಮ ಮೆಟ್ರೋ ರಿಪೋರ್ಟರ್ ವಿಶೇಷ ವರದಿಯೊಂದನ್ನು ತೆಗೆದುಕೊಂಡು ಬಂದಿದ್ದಾರೆ. ಇನ್ನು ಮಡಿವಾಳದಲ್ಲಿ ನಕಲಿ ಪೊಲೀಸರನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನ ಮಡಿವಾಳದಲ್ಲಿ BTM ಲೇಔಟ್ನಲ್ಲಿ ಒಂದು ದೊಡ್ಡ ಮಟ್ಟದ ಮನೆಗಳ್ಳತನ ನಡೆದಿರುವಂಥದ್ದು. ಫಸ್ಟ್ ಫ್ಲೋರ್ನಲ್ಲಿ ಎಲ್ಲರೂ ಮಲಗಿದ್ದಾಗ ಗ್ರೌಂಡ್ ಫ್ಲೋರ್ನ ಕಳ್ಳರು ಗುಡಿಸಿ ಗುಂಡಾಂತರ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅಸ್ಸಾಂ ಪ್ರವಾಸದಲ್ಲಿದ್ದಾಗ 600 ಜನ ಮಹಿಳೆಯರ ಜೊತೆ ವಿಶೇಷ ಸಂವಾದ ಕಾರ್ಯಕ್ರಮ ಇತ್ತು. ರಾಹುಲ್ ಗಾಂಧಿ ಅವರನ್ನು ನೋಡಿ ಸಂತೋಷ ತಡೆದುಕೊಳ್ಳಲಾಗದೆ ಅವರನ್ನು ಮುತ್ತು ಕೊಟ್ಟರು ಅನ್ನುವಂಥದ್ದು. ಆ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ. ಆದರೆ ಈ ಎಲ್ಲ ಸುದ್ದಿಗಳನ್ನು ಕೊಡೋದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಮೊದಲನೆಯ ಸುದ್ದಿ ಬೆಂಗಳೂರಿನಿಂದಾನೇ ಬಂದಿರುವಂಥದ್ದು. ನಿನ್ನೆ ನಾವು ನಿಮಗೆ ಒಂದು ವರದಿಯನ್ನು ಕೊಟ್ಟಿದ್ವಿ. ಬೆಂಗಳೂರಿನ ಗಂಗಮ್ಮನಗುಡಿ ಪೊಲೀಸ್ ಠಾಣೆ ಲಿಮಿಟ್ಸ್ನ ಕಮ್ಮಗೊಂಡನಹಳ್ಳಿಯಲ್ಲಿ ಮಧ್ಯರಾತ್ರಿ ದುಷ್ಕರ್ಮಿಗಳು ಒಂದು ಹೊಸ ಟೊಯೋಟಾ ಇಟಿಯೋಸ್ ಕಾರಿಗೆ ಬೆಂಕಿ ಹಚ್ಚಿ ಹೋಗಿದ್ದಂಥ ಘಟನೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿದ್ದಂಥ ಬ್ಯಾನರ್ಗಳನ್ನು ಸುಟ್ಟಿದ್ರು ದುಷ್ಕರ್ಮಿಗಳು. ಅದಕ್ಕೆ ಸಂಬಂಧಪಟ್ಟಂಥ ವರದಿಯನ್ನು ನಿನ್ನೆ ತಾನೇ ನಾವು ನಿಮಗೆ ಕೊಟ್ಟಿದ್ವಿ. ಆದರೆ ಈಗ ಅಲ್ಲೇ ಹತ್ತಿರದಲ್ಲಿದ್ದಂಥ ವಕೀಲರು ತಮ್ಮ ಮನೆಯ ಹೊರಗಡೆ ಅಳವಡಿಸಿದ್ದ CCTVಯಲ್ಲಿ ಆ ದುಷ್ಕರ್ಮಿಗಳ ದೃಶ್ಯಗಳು ಸೆರೆಯಾಗಿವೆ. ಅವರು ಬರುವಂಥದ್ದು, ಅಲ್ಲೇ ಇದ್ದಂಥ ಬ್ಯಾನರ್ಗಳನ್ನು ಕಿತ್ಕೊಂಡು ಬೆಂಕಿ ಹಾಕುವಂಥದ್ದು ಈ ದೃಶ್ಯಗಳು ಸೆರೆಯಾಗಿವೆ. ಎಕ್ಸ್ಕ್ಲೂಸಿವ್ ಆಗಿ ಸುವರ್ಣ ನ್ಯೂಸ್ ಆ ದೃಶ್ಯಗಳನ್ನು ನಿಮಗೋಸ್ಕರ ತಂದಿರುವಂಥದ್ದು. 3 ಜನ ದುಷ್ಕರ್ಮಿಗಳು ನಿಂತ್ಕೊಂಡು ಬ್ಯಾನರನ್ನು ಕಿತ್ತು ಅದಕ್ಕೆ ಬೆಂಕಿ ಹಾಕ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಸ್ಟಾಲಿನ್ ಮನು ಅನ್ನುವಂಥವರು ಮತ್ತು ಅದರ ಜೊತೆಗೆ ಬೈಕ್ನಲ್ಲಿ ಬರುವಂಥವನು ಇನ್ನೊಬ್ಬ ದೇವರಾಜ್ ಅಂತ ದೂರು ಕೊಟ್ಟಿರೋರು ಗುರುತಿಸಿದ್ದಾರೆ ಇವರನ್ನು. ಆದರೆ ಪೊಲೀಸರು ಮೊದಲಿಗೆ ದೂರನ್ನು ದಾಖಲಿಸಿಕೊಳ್ಳೋದಕ್ಕೆ ಒಪ್ಪಲಿಲ್ಲ. ಇಂಥ ಘಟನೆಗಳು ನಡೀತಾ ಇರ್ತವೆ, ಇವಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಬಾರದು ಅಂತ ಹೇಳಿದ್ರು ಅನ್ನುವಂಥದ್ದು ದೂರುದಾರರಾಗಿರುವಂಥ ಮುಕ್ತಿಯಾರ್ ಪಾಷಾ ಅವರ ಆರೋಪ. ಕಳೆದ ವಾರ ಅಷ್ಟೇ ಇವರು ಹೊಸ ಟೊಯೋಟಾ ಇಟಿಯೋಸ್ ಕಾರನ್ನು ತಂದಿದ್ದರು. 8 ಲಕ್ಷ ಕೊಟ್ಟು ಖರೀದಿ ಮಾಡಿದಂಥ ಕಾರಿದು. ಮನೆ ಎದುರಿಗೆ ಪಾರ್ಕ್ ಮಾಡಿ ಮಲಗಿದ್ರು. ಆದರೆ ಬೆಳಗ್ಗೆ ಆಗುವಷ್ಟರಲ್ಲಿ ಕಾರು ಸುಟ್ಟು ಕರಕಲಾಗಿತ್ತು. ದುಷ್ಕರ್ಮಿಗಳ ತಂಡ ಕಾರಿಗೆ ಬೆಂಕಿ ಹಚ್ಚಿ ಈ ಒಂದು ಅಟ್ಟಹಾಸವನ್ನು ಮೆರೆದಿತ್ತು ಹೊಸ ಇಟಿಯೋಸ್ ಕಾರಿಗೆ. ಈಗ ಅಲ್ಲೇ ಹತ್ತಿರದಲ್ಲಿದ್ದಂಥ ವಕೀಲರ ಮನೆಯ ಹೊರಗಡೆ ಇದ್ದಂಥ CC ಕ್ಯಾಮರಾದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸದ ದೃಶ್ಯಗಳು ಸೆರೆಯಾಗಿವೆ. ಸುವರ್ಣ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ತಂದಿರುವಂಥ ದೃಶ್ಯಗಳಿವೆ. ಮಧ್ಯರಾತ್ರಿ ಹೊತ್ತು ವಕೀಲರ ಮನೆಯ ಹೊರಗಡೆ ಇದ್ದಂಥ CC ಕ್ಯಾಮರಾ ಆನ್ ಆಗಿದೆ. ದುಷ್ಕರ್ಮಿಗಳಿಗೆ ಅದರ ಪರಿವಿಲ್ಲ. 4 ಜನ CCTVಯಲ್ಲಿ ಕಾಣಿಸುವಂಥವರು 4 ಜನ ಬರ್ತಾರೆ, ಬ್ಯಾನರನ್ನು ಕಿತ್ತು ಅದಕ್ಕೆ ಬೆಂಕಿಯನ್ನು ಹಾಕ್ತಾರೆ. ಒಬ್ಬ ಬೈಕ್ನಲ್ಲಿ ಬಂದು ಅವರನ್ನು ಮಾತನಾಡಿಸಿಕೊಂಡು ಹೋಗುವಂಥದ್ದು ಕೂಡ. ಇವರು ಬೆಂಕಿ ಇಟ್ಟದ್ದು ಮುಕ್ತಿಯಾರ್ ಪಾಷಾ ಅನ್ನುವಂಥವರ ಕಾರಿಗೆ. 8 ದಿನಗಳ ಹಿಂದೆಯಷ್ಟೇ ಹೊಸ ಟೊಯೋಟಾ ಇಟಿಯೋ ಕಾರನ್ನು ಇವರು ಖರೀದಿ ಮಾಡಿದ್ರು. ಮನೆಯ ಹೊರಗಡೆ ನಿಲ್ಲಿಸಿದ್ದಾಗ ಮಧ್ಯರಾತ್ರಿ ದುಷ್ಕರ್ಮಿಗಳು ಅದಕ್ಕೆ ಬೆಂಕಿ ಇಟ್ಟಿದ್ರು. ಹೀಗೆ ಮಾಡಿದಂಥವರು ಸ್ಟಾಲಿನ್, ಮನು ಮತ್ತು ದೇವರಾಜ್ ಅನ್ನುವ ವಾದ ಮುಕ್ತಿಯಾರ್ ಪಾಷಾ ಅವರದು. ಆದರೆ ದೂರು ಕೊಡೋದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಪೊಲೀಸರು ಇವರನ್ನು ನೆಗ್ಲೆಕ್ಟ್ ಮಾಡಿದ್ರಂತೆ. ಈ ಥರ ನಡೀತಾನೇ ಇರುತ್ತೆ ಬಿಡ್ರಿ ಅನ್ನೋ ನಿರ್ಲಕ್ಷ್ಯದ ಮಾತುಗಳನ್ನು ಆಡಿದ್ರು ಅನ್ನೋದು
ಮುಕ್ತಿಯಾರ್ ಪಾಷಾ ಅವರ ಆರೋಪ. ಪಾರ್ಕಿಂಗ್ ಮಾಡುವಾಗ ಸುಮಾರು 1 ಗಂಟೆ 2 ಗಂಟೆಯಲ್ಲಿ ಬರ್ನ್ ಮಾಡಿ ಇದು ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಅಕ್ಕಪಕ್ಕ ಇದು CCTV ಇದಿದೆ, ಅದರಿಂದ ಅದು ಗೊತ್ತಾಗುತ್ತಾ ಅಂತ ನೋಡ್ತಾ ಇದ್ದೀವಿ. ಇದು ನಮಗೆ ಮಾರ್ನಿಂಗ್ 5 o'clock ಗೊತ್ತಾಗಿದೆ. ನಾವು ವಾಕ್ ಹೋಗ್ತೀವಿ, ಆ ಟೈಮಲ್ಲಿ ಗೊತ್ತಾಗಿದೆ. ಎಸ್, 4 ಜನ ದುಷ್ಕರ್ಮಿಗಳು ಮಧ್ಯರಾತ್ರಿ ಹೊತ್ತಿನಲ್ಲಿ ಬೆಂಗಳೂರಿನ ಗಂಗಮ್ಮನಗುಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಕಮ್ಮಗೊಂಡನಹಳ್ಳಿಯಲ್ಲಿ ನಡೆಸ್ತಾ ಇರುವಂಥ ಆಟಾಟೋಪದ ದೃಶ್ಯಗಳಿವು. ಯಾವುದೇ ಠಾಣೆಯ ಪೊಲೀಸರಿಗಾದರೂ ಇಂಥ ದೃಶ್ಯಗಳು ತಮ್ಮ ಠಾಣೆಯ ವ್ಯಾಪ್ತಿಯಲ್ಲಿ ದಾಖಲಾಗಿದೆ, ಇಂಥದ್ದೊಂದು ಘಟನೆ ತಮ್ಮ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದೆ ಅನ್ನೋದು ಗೊತ್ತಾದರೆ ಯಾವುದೇ ಠಾಣೆಯ ಪೊಲೀಸರಾದರೂ ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗತ್ತೆ. ಮಧ್ಯರಾತ್ರಿ ಹೊತ್ತಿನಲ್ಲಿ ಬೀಟ್ ಪೊಲೀಸರು ಅಂತ ಇರ್ತಾರೆ, ಅವರಿಗೆ ಹೊಯ್ಸಳಗಳಿರ್ತವೆ, ಅವುಗಳಲ್ಲಿ ಬೀದಿ ಬೀದಿ ಸುತ್ತುತ್ತಾರೆ. ಇಂಥವರೆಲ್ಲರೂ ಇದ್ದಾಗಲೂ ಕೂಡ ಈ 4 ಜನ ಯುವಕರು ಧಾರಾಳವಾಗಿ ಬಂದು, ಧೈರ್ಯವಾಗಿ ಬಂದು ದೃಶ್ಯಗಳಲ್ಲಿ ನೋಡಬಹುದು. ಯಾರ ಭಯ ಕೂಡ ಇಲ್ಲ, ಯಾರ ಹೆದರಿಕೆಯೂ ಇಲ್ಲ. ಈ ರೀತಿಯಾಗಿ ಮನಸ್ಸಿಗೆ ಬಂದಂತೆ ಅಮಾಯಕ ನಾಗರಿಕರೊಬ್ಬರ ಕಾರಿಗೆ ಬೆಂಕಿ ಇಟ್ಟು ಹೋಗ್ತಾರೆ ಅಂದರೆ ಖಂಡಿತವಾಗಿಯೂ ಗಂಗಮ್ಮನಗುಡಿ ಠಾಣೆಯ ಪೊಲೀಸರು ನಾಚಿಕೆಯಿಂದ ತಲೆ ತಗ್ಗಿಸಬೇಕು. ತಮ್ಮ ಠಾಣೆಯ ವ್ಯಾಪ್ತಿಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ ಅಂದರೆ. ಎಸ್, ನೋಡೋಣ. ದೂರುದಾರರು 3 ಜನರ ಮೇಲೆ ಸಂಶಯ ಇದೆ ಅಂತ ಹೇಳ್ತಾರೆ. ನೇರವಾಗಿ ಅವರ ಹೆಸರುಗಳನ್ನು ಮೆನ್ಷನ್ ಮಾಡ್ತಾರೆ. ಇನ್ನು ಮುಂದಾದರೂ ಪೊಲೀಸರು ಕ್ರಮ ತಗೊಂಡು ಅವರನ್ನು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾರಾ ಹೇಗೆ ಅನ್ನುವಂಥದ್ದು. ಇನ್ನು ಮುಂದಿನ ಸ್ಟೋರಿಗೆ ಹೋಗ್ತಾ ಇದ್ದೀವಿ. ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ರೀತಿಯಾಗಿ ಚರ್ಚೆ ಆಗ್ತಾ ಇರುವಂತಹ ಸ್ಟೋರಿ ಇದು. ಚೀಫ್ ಆಫ್ ನೇವಲ್ ಸ್ಟಾಫ್ ಅಡ್ಮಿರಲ್ ಜೋಶಿ ಕಳೆದ ರಾತ್ರಿ ರಾಜೀನಾಮೆಯನ್ನು ಕೊಟ್ಟರು. ಮುಂಬೈನಿಂದ 40-50 ನಾಟಿಕಲ್ ಮೈಲು ದೂರದಲ್ಲಿದ್ದಂಥ ಸಬ್ಮೆರಿನ್ನಲ್ಲಿ ಒಂದು ಅವಘಡ ಸಂಭವಿಸಿತು. 2 ನಾವಿಕರು ಮೃತಪಟ್ಟರು, ನೌಕಾದಳದ ಸಿಬ್ಬಂದಿ ಮೃತಪಟ್ಟರು, 7 ಜನ ಅಸ್ವಸ್ಥರಾದರು. 7 ತಿಂಗಳಲ್ಲಿ ನಡೆದಂಥ 10ನೆಯ ಘಟನೆ ಇದು, 10ನೆಯ ಅಪಘಾತ ಇದು ನಮ್ಮ ನೌಕಾದಳದಲ್ಲಿ. ಇದರ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥ ನಿರ್ಧಾರಕ್ಕೆ ಅಡ್ಮಿರಲ್ ಜೋಶಿ ಬಂದರು. ಆದರೆ ಆ ರಾಜೀನಾಮೆಯ ಮೂಲಕ ಗುಜರಿಗೆ ಹೋಗಬೇಕಾದಂಥ ಸಬ್ಮೆರಿನ್ಗಳಲ್ಲಿ ನಮ್ಮ ಕರಾವಳಿಯನ್ನು ಕಾಯೋದಕ್ಕೆ ಹಚ್ಚಿದ ಕೇಂದ್ರ ಸರ್ಕಾರಕ್ಕೆ ಅವರು ತಪರಾಕಿ ಕೊಟ್ಟಿದ್ದಾರೆ ಅಂತ ಅನೇಕ ಜನ ರಕ್ಷಣಾ ತಜ್ಞರು ವಿಶ್ಲೇಷಿಸ್ತಾ ಇದ್ದಾರೆ. ಅದರ ಡಿಟೇಲ್ ಆಗಿರೋ ವರದಿ ಇಲ್ಲಿದೆ. ಬಹುಶಃ ಸ್ವತಂತ್ರ ಭಾರತದ ರಕ್ಷಣಾ ವಲಯ ಇಂಥದ್ದೊಂದು ಸಂಕಷ್ಟವನ್ನು ಹಿಂದೆಂದೂ ಅನುಭವಿಸಿರಲಿಲ್ಲ. ನಮ್ಮ ದೇಶದ ನೌಕಾದಳದ ಮುಖ್ಯಸ್ಥ ಅಡ್ಮಿರಲ್ ದೇವೇಂದ್ರ ಕುಮಾರ್ ಜೋಶಿ ಏಕಾಏಕಿ ರಾಜೀನಾಮೆ ಕೊಟ್ಟುಬಿಟ್ಟಿದ್ದಾರೆ. 7 ತಿಂಗಳಲ್ಲಿ ನಡೆದಿರುವ 10 ಅವಘಡಗಳ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುತ್ತಿರುವುದಾಗಿ ಡಿಕೆ ಜೋಶಿ ಹೇಳಿದ್ದಾರೆ. ನೇರವಾಗಿ ರಕ್ಷಣಾ ಸಚಿವ ಎಕೆ ಆಂಟನಿ ಕೈಗೆ ರಾಜೀನಾಮೆ ಪತ್ರ ನೀಡಿರುವ ಜೋಶಿ ಇದನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿ ಅಂತ ಕೇಳಿಕೊಂಡಿದ್ದಾರೆ. I am sad about the whole development. Yesterday, Admiral Joshi met me personally and he handed over a letter and he requested me to accept this letter and with immediate effect. And he has suggested till final arrangement is taken, appoint the present Vice Chief, Admiral Vice Admiral Dhawan as officiating Naval Chief. So he was very much disturbed about the whole development. He's a very fine human being and a very good Admiral. He was totally upset about the whole development. So he requested me, he would like to take the whole responsibility. So he requested me to take his resignation and with immediate effect. So why did you accept it? No. So that was his request. I consulted
everybody. I met PM also. Ultimately, we took a decision to accept the resignation. I am very sad about it. ಐಎನ್ಎಸ್ ಸಿಂಧುರತ್ನ ಸಬ್ಮೆರಿನ್ನಲ್ಲಿ ಹೊಗೆ ಕಾಣಿಸಿಕೊಂಡು ಇಬ್ಬರು ಅಧಿಕಾರಿಗಳು ಗಾಯಗೊಂಡು 7 ಜನ ಅಸ್ವಸ್ಥಗೊಂಡ ಘಟನೆಯ ಬೆನ್ನಲ್ಲೇ ಅಡ್ಮಿರಲ್ ಡಿಕೆ ಜೋಶಿ ರಾಜೀನಾಮೆ ನೀಡಿದ್ದಾರೆ. ಇತ್ತೀಚೆಗಷ್ಟೇ ರಷ್ಯಾದಲ್ಲಿ ನವೀಕರಣಗೊಂಡು ಬಂದಿದ್ದ ಸಿಂಧುರತ್ನ ಪರೀಕ್ಷಾರ್ಥ ಪ್ರಯೋಗ ನಡೆಸ್ತಾ ಇತ್ತು. ಸಬ್ಮೆರಿನ್ನಲ್ಲಿ ಯಾವುದೇ ಆಯುಧಗಳಿರಲಿಲ್ಲ. ಐಎನ್ಎಸ್ ಸಿಂಧುರತ್ನ ಅವಘಡದೊಂದಿಗೆ 7 ತಿಂಗಳಲ್ಲಿ 10 ಅವಘಡಗಳು ಸಂಭವಿಸಿದಂತಾಗಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಮುಂಬೈನ ನೌಕಾದಳದ ಬಂದರಿನಲ್ಲಿ ಐಎನ್ಎಸ್ ಸಿಂಧು ರಕ್ಷಕ್ ಸಬ್ಮೆರಿನ್ನಲ್ಲಿ ಸ್ಫೋಟ ಸಂಭವಿಸಿ 18 ಜನ ನೌಕಾದಳದ ಸಿಬ್ಬಂದಿ ಮೃತಪಟ್ಟಿದ್ದರು. ಆ ನಂತರ ಅಪಘಾತಗಳ ಸರಣಿ ಆರಂಭವಾಗಿತ್ತು. ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡುವ ಮೂಲಕ ಅಡ್ಮಿರಲ್ ಜೋಶಿ ಕೇಂದ್ರ ಸರ್ಕಾರಕ್ಕೆ, ರಕ್ಷಣಾ ಸಚಿವರಿಗೆ ತಮ್ಮದೇ ರೀತಿಯಲ್ಲಿ ತಪರಾಕಿ ಬಾರಿಸಿದ್ದಾರೆ ಅಂತ ರಕ್ಷಣಾ ತಜ್ಞರು ವಿಶ್ಲೇಷಿಸುತ್ತಿದ್ದಾರೆ. जोशी साहब ने जो इस्तीफा दिया है ये बहुत ही आश्चर्यजनक है. विश्लेषक होते हुए मैंने नहीं सोचा कि इस प्रकार का आज घटना होगा, परंतु साथ साथ ये गंभीर भी है और शायद जोशी साहब ने जो निर्णय लिया है ये एक प्रकार का इसमें सकारात्मक पहलू भी है कि उन्होंने नैतिक जिम्मेदारी स्वीकार किया है अध्यक्ष होते हुए. और जहां तक मुझे याद है 50 साल पहले लाल बहादुर शास्त्री जी जब रेलवे मंत्री थे, रेलवे मिनिस्टर थे, उन्होंने इस्तीफा दिया था एक बहुत बड़े ट्रेन एक्सीडेंट या हादसे के बाद. और तब से लेके आज तक जहां तक मुझे याद आ रहा है किसी बड़े नेता या योजक ने इस प्रकार की जिम्मेदारी नहीं ली है. ಪಂಡಿತ್ ಜವಾಹರ್ಲಾಲ್ ನೆಹರು ಮಂತ್ರಿಮಂಡಲದಲ್ಲಿ ರೈಲ್ವೆ ಸಚಿವರಾಗಿದ್ದ ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲು ಅಪಘಾತವೊಂದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದರು. ಅಡ್ಮಿರಲ್ ಡಿಕೆ ಜೋಶಿರವರ ರಾಜೀನಾಮೆಯನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆಗೆ ಹೋಲಿಸಲಾಗುತ್ತಾ ಇದೆ. ಅಪಘಾತಕ್ಕೀಡಾಗಿ ನೌಕಾ ಸಿಬ್ಬಂದಿಯ ಪ್ರಾಣ ನುಂಗುತ್ತಿರುವ ಯುದ್ಧ ನೌಕೆ ಸಬ್ಮೆರಿನ್ಗಳು ದಶಕಗಳ ಹಿಂದೆಯೇ ಗುಜರಿಗೆ ಸೇರಬೇಕಾಗಿದ್ದವು. ಹೊಸ ಯಂತ್ರೋಪಕರಣ ಖರೀದಿಗೆ ಹಣ ನೀಡದ ಕೇಂದ್ರ ಸರ್ಕಾರ ಹಳೆಯದ್ದಕ್ಕೆ ಸುಣ್ಣ ಬಣ್ಣ ಬಳಿದು ನವೀಕರಣದ ನಾಟಕ ಆಡ್ತಾ ಇದೆ. ಇದರಿಂದಾಗಿ ಒಂದು ಕಡೆ ನೌಕಾ ಸಿಬ್ಬಂದಿ ಪ್ರಾಣ ಕಳೆದುಕೊಳ್ತಾ ಇದ್ರೆ, ಇನ್ನೊಂದು ಕಡೆ 7,500 ಕಿಲೋಮೀಟರ್ಗಳ ಕರಾವಳಿಯತ್ತ ಶತ್ರುಗಳಿಗೆ ಆಹ್ವಾನ ನೀಡಿದಂತಾಗಿದೆ. ಇದನ್ನ ಅಡ್ಮಿರಲ್ ಡಿಕೆ ಜೋಶಿ ಅವರ 2 ಸಾಲಿನ ರಾಜೀನಾಮೆ ಪತ್ರ ಧಿಕ್ಕರಿಸಿದೆ. एडमिरल जोशी ने मिलिट्री के बेस्ट ट्रेडिशंस में, क्योंकि वो अपने सेलर्स को, अपने ऑफिसर्स को नहीं बचा पा रहे हैं क्योंकि इक्विपमेंट बहुत पुराना है, ये सबमरीन्स बहुत पहले रद्दी में बेच दी जानी चाहिए थी. 20 साल पहले इसकी इतला लॉन्ग टर्म पर्सपेक्टिव प्लानिंग में रक्षा मंत्रालय को और सरकार को दे दी गई थी, लेकिन उसके बावजूद उसका कोई रिप्लेसमेंट नहीं आया. डिफेंस बजट हर साल गिर रहे हैं. तो उसका नतीजा एडमिरल जोशी को समझ में आ रहा है कि वो अपनी सर्विस को पूरा योगदान नहीं दे पा रहे हैं क्योंकि रक्षा मंत्रालय उनको इक्विपमेंट नहीं दे पा रहा है, पॉलिसीज ऐसी नहीं दे पा रहा है जिससे यंग लोग नेवी को ज्वाइन करें. उसका नतीजा ये हो रहा है कि ये जो एक्सीडेंट्स हो रहे हैं उसमें उन्होंने एक बेंचमार्क आज खड़ा कर दिया है अकाउंटेबिलिटी का, और ये बहुत अच्छा ट्रेडिशन है. ಅಡ್ಮಿರಲ್ ಜೋಶಿ ರಾಜೀನಾಮೆ ಕೊಟ್ಟ ನಂತರ ಸಂಬಂಧಪಟ್ಟವರ ಜೊತೆ ಚರ್ಚಿಸಿ ಅದನ್ನು ಸ್ವೀಕರಿಸಿದ್ದೇವೆ. ಅವರೊಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದರು ಅಂದಿದ್ದಾರೆ ಕೇಂದ್ರ ರಕ್ಷಣಾ ಸಚಿವ ಎಕೆ ಆಂಟನಿ. ಇವರಿಗಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಇದೊಂದು ವಿಷಯ ಹೆಚ್ಚು ಚರ್ಚೆಗೊಳಗಾಗುವುದು ಬೇಕಿಲ್ಲ. ಜೋಶಿ ಅವರಿಗಿರುವ ನೈತಿಕ ಹೊಣೆಗಾರಿಕೆ ನಿಮಗೇಕಿಲ್ಲ ಎಂಬ ಪ್ರಶ್ನೆ ಸಹಜವಾಗಿ ಏಳುತ್ತೆ ಎಂಬುದು ಇವರಿಗೆ ಗೊತ್ತು. लेकिन the buck does not stop with Admiral Joshi. The buck stops at Defense Minister. इसकी जिम्मेवारी नैतिकता की, पुराना इक्विपमेंट जो नहीं चलना चाहिए, जो नहीं मेंटेन किया जा सकता है, उसकी रक्षा मंत्रालय के डिफेंस सेक्रेटरी की है. He should resign and so should डिफेंस मिनिस्टर एके एंटनी. उनको भी रिजाइन करके घर जाना चाहिए. ಕೇಂದ್ರ ರಕ್ಷಣಾ ಮಂತ್ರಿ ಎಕೆ ಆಂಟನಿ ಅವರ ಸೇವಾವಧಿ ಇನ್ನು ಹೆಚ್ಚೆಂದರೆ 1 ತಿಂಗಳು ಮಾತ್ರ. ರಾಜೀನಾಮೆ ಕೊಡುವುದು ಕೊಡದೇ ಇರುವುದು ಇವರ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿಕ್ಕಿಲ್ಲ. ಆದರೆ ಇನ್ನು 15 ತಿಂಗಳ ಸೇವಾವಧಿ ಇದ್ದ ಅಡ್ಮಿರಲ್ ಡಿಕೆ ಜೋಶಿ ರಾಜೀನಾಮೆ ನೌಕಾದಳದಲ್ಲಿ ಒಂದು ಸಂಚಲನ ಸೃಷ್ಟಿಸಿದೆ. ಇದು ಇನ್ನೂ ಹಲವು ಅಧಿಕಾರಿಗಳ ರಾಜೀನಾಮೆಗೆ ದಾರಿಯಾಗಬಹುದು ಎಂಬ ಅನಿಸಿಕೆಗಳು ವ್ಯಕ್ತವಾಗಲಿ. ಏನೇ ಆದರೂ ಈ ವಿಷಯ ದೊಡ್ಡದಾದಷ್ಟು ತೊಂದರೆ ಆಗುವುದು ಕೇಂದ್ರ ರಕ್ಷಣಾ ಸಚಿವರಿಗೇನೆ. I think this defense minister is arguably the worst defense minister we've had in the history of independent India. He has been responsible for delaying the defense preparedness of this country
on many issues, and not only as regards the Navy, but as regards the Army, the Navy and the Air Force. But it's just a tragedy that only the Navy chief has found it fit to resign. ರಾಜಕೀಯ ಬದುಕಿನುದ್ದಕ್ಕೂ ಸರಳ, ಸಜ್ಜನ, ಪ್ರಾಮಾಣಿಕವೆನಿಸಿಕೊಂಡು ಬಂದಿದ್ದ ಎಕೆ ಆಂಟನಿ ಅವರಿಗೆ ಈಗ ರಕ್ಷಣಾ ತಜ್ಞರೊಬ್ಬರು ಈ ದೇಶ ಕಂಡಿರುವ ಅತ್ಯಂತ ದುರ್ಬಲ ರಕ್ಷಣಾ ಸಚಿವ ಅನ್ನುತ್ತಿದ್ದಾರೆ. ಅಡ್ಮಿರಲ್ ಡಿ.ಕೆ. ಜೋಶಿಯವರ ಒಂದು ರಾಜೀನಾಮೆ ರಕ್ಷಣಾ ಇಲಾಖೆಯ ಇನ್ನಷ್ಟು ಹುಳುಕುಗಳನ್ನು ಹೊರಹಾಕುತ್ತೋ ಗೊತ್ತಿಲ್ಲ. ಅಜಿತ್ ಹನುಮಕ್ಕನವರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್, ಬೆಂಗಳೂರು. ನೌಕಾದಳದಲ್ಲಿದ್ದುಕೊಂಡು ಈ ದೇಶಕ್ಕೆ ಸೇವೆ ಸಲ್ಲಿಸಿದ ಧೀರ ಅಧಿಕಾರಿಯೊಬ್ಬರು ಈ ವ್ಯವಸ್ಥೆಯಿಂದ ಬೇಸತ್ತು ರಾಜೀನಾಮೆ ಕೊಟ್ಟು ಹೋಗ್ತಾ ಇರುವಂಥ ದೌರ್ಭಾಗ್ಯಪೂರ್ಣ ಘಟನೆ ಅದು. ಮತ್ತು ಆ ರಾಜೀನಾಮೆಯನ್ನು ಸ್ವೀಕರಿಸೋದಕ್ಕೆ ಸರ್ಕಾರ ಇಷ್ಟೊಂದು ಅವಸರ ಮಾಡುತ್ತೆ ಅನ್ನುವಂಥದ್ದು ಅನಿರೀಕ್ಷಿತ ಮತ್ತು ಶಾಕಿಂಗ್ ಕೂಡ ಹೌದು. ಹಾಟ್ ನ್ಯೂಸ್ನಲ್ಲಿ ಮೊದಲನೇ ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಸಂಪಿಗೆ ರಸ್ತೆಯಿಂದ ಪೀಣ್ಯದ ತನಕ ಉದ್ಘಾಟನೆಗಾಗಿ ಸಜ್ಜುಗೊಂಡಿರುವಂಥ ಮೆಟ್ರೋ ಟ್ರೇನು ಮತ್ತು ಅದರ ವಿಶೇಷತೆಗಳ ಬಗ್ಗೆ ನಮ್ಮ ಮೆಟ್ರೋ ರಿಪೋರ್ಟರ್ ನಂದಿನಿ ತಂದಿರುವಂಥ ಎಕ್ಸ್ಕ್ಲೂಸಿವ್ ವರದಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.